If A equals to cos alpha sin alpha minus sin alpha cos alpha, then verify that A transpose into A equal to I. Okay, very simple question solution. ಸೊ ಎ ಟ್ರಾನ್ಸ್ಪೋಸನ್ನ ಎ ಜೊತೆ ಮಲ್ಟಿಪ್ಲೈ ಮಾಡಿದರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರುತ್ತೆ ಅಂತೇಳಿ ವೆರಿಫೈ ಮಾಡಬೇಕು. ಸೊ ಕನ್ಸಿಡರ್ ಎ ಟ್ರಾನ್ಸ್ಪೋಸ್ ಇಂಟು ಎ. ಇಟ್ ಈಸ್ ನಥಿಂಗ್ ಬಟ್ ಎ ಟ್ರಾನ್ಸ್ಪೋಸ್ ಅಂದರೆ ಫಸ್ಟ್ ರೋ ಫಸ್ಟ್ ಕಾಲಮ್ ಆಗ್ತದೆ. ಸೊ ಕಾಸ್ ಅಲ್ಫಾ ಸೈನ್ ಅಲ್ಫಾ. ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಆಗುತ್ತೆ. ಸೊ ಮೈನಸ್ ಸೈನ್ ಅಲ್ಫಾ ಕಾಸ್ ಅಲ್ಫಾ. ಓಕೆ, ಇಂಟು ಎ. ಎ ಅಂದರೆ ಅದೇ ಮ್ಯಾಟ್ರಿಕ್ಸ್, ಗಿವನ್ ಮ್ಯಾಟ್ರಿಕ್ಸ್. ಕಾಸ್ alpha sin alpha minus sin alpha cos alpha. ಈಗ ಮಲ್ಟಿಪ್ಲೈ ಮಾಡಬೇಕು ಎರಡನ್ನು. ಫಸ್ಟ್ ರೋ ಫಸ್ಟ್ ಕಾಲಮ್ cos into cos, it is cos square alpha, minus into minus plus, sin into sin is sin square alpha. ಇನ್ನು ಸೆಕೆಂಡ್ ಕಾಲಮ್ cos into sin, that is cos alpha into sin alpha, minus into plus minus sin alpha into cos alpha. ಸೊ ಇದನ್ನು cos alpha into sin alpha ಅಂತಲೇ ಬರೆಯೋಣ. ಓಕೆ, ಈಗ ಸೆಕೆಂಡ್ ರೋ ತಗೊಳ್ರಿ. ಫಸ್ಟ್ ಕಾಲಮ್ ಜೊತೆ ಮಲ್ಟಿಪ್ಲೈ ಮಾಡಿ. sin alpha into cos alpha, that is sin alpha cos alpha, ಪ್ಲಸ್ ಇಂಟು ಮೈನಸ್ ಮೈನಸ್ cos alpha into sin alpha. ಸೊ ಇದನ್ನು sin alpha cos alpha ಅಂತ ಬರಿಬೋದು. ಅಗೇನ್ ಸೆಕೆಂಡ್ ಕಾಲಮ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಸೈನ್ ಇಂಟು ಸೈನ್, ಇಟ್ ಈಸ್ ಸೈನ್ ಸ್ಕ್ವೇರ್ ಅಲ್ಫಾ, ಪ್ಲಸ್ ಕಾಸ್ ಇಂಟು ಕಾಸ್ ಇಸ್ ಕಾಸ್ ಸ್ಕ್ವೇರ್ ಅಲ್ಫಾ, ಕಾಸ್ ಸ್ಕ್ವೇರ್ ಅಲ್ಫಾ. ಓಕೆ, ನಾವು ಅಬ್ಸರ್ವ್ ಹಿಯರ್ ಫಸ್ಟ್ ಟರ್ಮ್ ಕಾಸ್ ಸ್ಕ್ವೇರ್ ಅಲ್ಫಾ ಪ್ಲಸ್ ಸೈನ್ ಸ್ಕ್ವೇರ್ ಅಲ್ಫಾ, ಅಥವಾ ಸೈನ್ ಸ್ಕ್ವೇರ್ ಅಲ್ಫಾ ಪ್ಲಸ್ ಕಾಸ್ ಸ್ಕ್ವೇರ್ ಅಲ್ಫಾ. ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಅಂತ ಐಡೆಂಟಿಟಿ ಇದೆಯಲ್ಲ, ಅದೇ ಐಡೆಂಟಿಟಿ ಇದು. ಸೊ ಥೀಟಾ ಬದಲಿಗೆ ಇಲ್ಲಿ ಆಲ್ಫಾ ಇದೆ. ಸೊ ಏನಾದರೂ ಇರ್ಬೋದು, ಪ್ರಾಬ್ಲಮ್ ಇಲ್ಲ. ಥೀಟಾ ಇರಲಿ, ಎಕ್ಸ್ ಇರಲಿ, ಅಲ್ಫಾ ಇರಲಿ, ಬೀಟಾ ಇರಲಿ, ಏನೂ ಆಗಲ್ಲ. ಸೈನ್ ಸ್ಕ್ವೇರ್ ಅಲ್ಫಾ ಪ್ಲಸ್ ಕಾಸ್ ಸ್ಕ್ವೇರ್ ಅಲ್ಫಾ ಅಂತಂದರೆ ವ್ಯಾಲ್ಯೂ ಎಷ್ಟು ಬರುತ್ತೆ? 1. ಇನ್ನು ಇಲ್ಲಿ ಕಾಸ್ ಅಲ್ಫಾ ಸೈನ್ ಅಲ್ಫಾ ಮೈನಸ್ ಕಾಸ್ ಅಲ್ಫಾ ಸೈನ್ ಅಲ್ಫಾ ಇದೆ. ಸೊ ಎರಡು ಕ್ಯಾನ್ಸಲ್ ಆದರೆ 0. ಇಲ್ಲೂ ಅಷ್ಟೇ ಸೈನ್ ಅಲ್ಫಾ ಕಾಸ್ ಅಲ್ಫಾ ಮೈನಸ್ ಸೈನ್ ಅಲ್ಫಾ ಕಾಸ್ ಅಲ್ಫಾ ಎರಡು ಕ್ಯಾನ್ಸಲ್ ಆದರೆ ಇದು ಕೂಡ 0. ಇದು ಅಷ್ಟೇ ಸೈನ್ ಸ್ಕ್ವೇರ್ ಅಲ್ಫಾ ಪ್ಲಸ್ ಕಾಸ್ ಸ್ಕ್ವೇರ್ ಅಲ್ಫಾ ಅಂತಂದರೆ ಐಡೆಂಟಿಟಿ ಪ್ರಕಾರ ಇಟ್ ಈಸ್ 1. Therefore 1 0 0 1 ಅಂತ ಬಂತು. It is nothing but identity matrix. Therefore a dash into a is equal to I, hence verified. Next one, same process ಇದೆ. ಇಲ್ಲೂ ಕೂಡ a ಅಂತ ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ಇಲ್ಲೂ ಅದನ್ನೇ ವೆರಿಫೈ ಮಾಡಬೇಕಾಗಿದೆ. a dash into a ಅಥವಾ a transpose into a equal to identity matrix ಅಂತ ವೆರಿಫೈ ಮಾಡಬೇಕು. So consider a transpose into a. ಸೊ ಫಸ್ಟ್ ಎ ಟ್ರಾನ್ಸ್ಪೋಸ್ ಫೈಂಡ್ ಮಾಡಬೇಕು. ಸೈನ್ ಅಲ್ಫಾ ಕಾಸ್ ಅಲ್ಫಾ ಮೈನಸ್ ಕಾಸ್ ಅಲ್ಫಾ ಸೈನ್ ಅಲ್ಫಾ, ಇದು ಎ ಟ್ರಾನ್ಸ್ಪೋಸ್ ಇಂಟು ಎ ಗಿವನ್ ಮ್ಯಾಟ್ರಿಕ್ಸ್ ಏನೇ ಸೈನ್ ಅಲ್ಫಾ ಕಾಸ್ ಅಲ್ಫಾ ಮೈನಸ್ ಕಾಸ್ ಅಲ್ಫಾ ಸೈನ್ ಅಲ್ಫಾ. ಈಗ ಹಿಂದಿನ ಪ್ರಾಬ್ಲಮಲ್ಲಿ ಮಲ್ಟಿಪ್ಲೈ ಮಾಡೋ ಥರನೇ ಸೇಮ್ ಮಲ್ಟಿಪ್ಲೈ ಮಾಡಬೇಕು. ಫಸ್ಟ್ ರೋ first column, okay, sin into sin, sin square alpha, minus into minus plus, cos into cos, cos square alpha. ಆಯ್ತಲ್ಲ? ಈಗ ಸೆಕೆಂಡ್ ಕಾಲಮ್ ಜೊತೆ ಮಲ್ಟಿಪ್ಲೈ ಮಾಡಬೇಕು. sin into cos is sin cos, so sin alpha into cos alpha, minus cos alpha into sin alpha. cos alpha into sin alpha ನಾವು ಉಲ್ಟಾ ಬರಿಬೋದು, sin alpha cos alpha ಅಂತ ಬರಿಬೋದು, ಏನು ಪ್ರಾಬ್ಲಮ್ ಇಲ್ಲ. Now again consider the second row, multiply with first column. Cos alpha into sin alpha, we can write it as cos alpha sin alpha, plus into minus minus sin alpha into cos alpha, ಅದನ್ನ cos alpha sin alpha ಅಂತ ಬರಿಬೋದು. ಓಕೆ, ಈಗ ಸೆಕೆಂಡ್ ಕಾಲಮ್ ಜೊತೆ ಮಲ್ಟಿಪ್ಲೈ ಮಾಡಿ. cos alpha into cos alpha is cos square alpha plus sin alpha into sin alpha is sin square alpha. ಓಕೆ, ಈಗ ಅಬ್ಸರ್ವ್ ಮಾಡಿ, ಸೇಮ್ ರಿಸಲ್ಟೇ ಬರುತ್ತೆ. sin square alpha plus cos square alpha, cos square alpha plus sin square alpha, ಈ ಎರಡರ ವ್ಯಾಲ್ಯೂ ಏನಾಗ್ತದೆ? 1 ಆಗುತ್ತೆ. ಇನ್ನು ಇಲ್ಲಿ sin alpha cos alpha ಮೈನಸ್ sin alpha cos alpha ಕ್ಯಾನ್ಸಲ್ ಆಗುತ್ತೆ.
ಇಲ್ಲಿ ಕಾಸ್ ಅಲ್ಫಾ ಸೈನ್ ಅಲ್ಫಾ ಮೈನಸ್ ಕಾಸ್ ಅಲ್ಫಾ ಸೈನ್ ಅಲ್ಫಾ ಕ್ಯಾನ್ಸಲ್ ಆದರೆ ಆ ಎರಡು ಟರ್ಮ್ಗಳು 0 ಆಗುತ್ತೆ. ದೇರ್ಫೋರ್ ಇಲ್ಲಿ 1, ಇಲ್ಲಿ 0, ಇಲ್ಲಿ 0, ಇಲ್ಲಿ 1. ಸೊ 1 0 0 1. ದೇರ್ಫೋರ್ ಅಗೇನ್ ವಿ ಗಾಟ್ an identity matrix. Okay, we got an identity matrix. Next one, if A equals to cos alpha minus sin alpha cos alpha and A plus A transpose equal to I. ಸೊ ಎ ಅನ್ನೋ ಮ್ಯಾಟ್ರಿಕ್ಸು ಕೊಟ್ಟಿದ್ದಾರೆ, ಜೊತೆಗೆ ಎ ಪ್ಲಸ್ ಎ ಟ್ರಾನ್ಸ್ಪೋಸನ್ನ ಆ್ಯಡ್ ಮಾಡಿದರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರುತ್ತಂತಲೂ ಕೊಟ್ಟಿದ್ದಾರೆ. ವಿ ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಆಲ್ಫಾ. ಓಕೆ, ಫಸ್ಟು ಎ ಪ್ಲಸ್ ಎ ಟ್ರಾನ್ಸ್ಪೋಸ್ ಈಕ್ವಲ್ ಟು ಐ ಇದೆಯಲ್ಲ, ಅದರ ಪ್ರಕಾರ ಬರ್ಕೊಂಡ್ರೆ ನಾವು ಕರೆಸ್ಪಾಂಡಿಂಗ್ ಎಲಿಮೆಂಟ್ಗಳನ್ನು ಕಂಪೇರ್ ಮಾಡಿ ಆಲ್ಫಾ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ವಿ ಶಾಲ್ ರೈಟ್ ಇನ್ ದ ಫಾರ್ಮ್ ಆಫ್ ಎ ಪ್ಲಸ್ ಎ ಟ್ರಾನ್ಸ್ಪೋಸ್ ಈಕ್ವಲ್ ಟು ಐ. ಫಸ್ಟ್ ಎ ಅಂದರೆ ಕಾಸ್ ಅಲ್ಫಾ ಮೈನಸ್ ಸೈನ್ ಅಲ್ಫಾ ಕಾಸ್ ಅಲ್ಫಾ, ಇದು ಎ ಪ್ಲಸ್ ಎ ಟ್ರಾನ್ಸ್ಪೋಸ್ ಕಾಸ್ ಅಲ್ಫಾ ಮೈನಸ್ ಸೈನ್ ಅಲ್ಫಾ ಕಾಸ್ ಅಲ್ಫಾ, ಇದು ಎ ಟ್ರಾನ್ಸ್ಪೋಸ್ ಈಕ್ವಲ್ ಟು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಈಕ್ವಲ್ ಆಗುತ್ತಂತ ಅವರೇ ಹೇಳಿರೋದ್ರಿಂದ 1 0 0 1. ಸೊ ಐಡೆಂಟಿಟಿ ಮ್ಯಾಟ್ರಿಕ್ಸ್ಗೆ ಈಕ್ವೇಟ್ ಮಾಡಬೇಕು ನಾವೇನೆ. ಈಗ ಕಾಸ್ ಅಲ್ಫಾ ಪ್ಲಸ್ ಕಾಸ್ ಅಲ್ಫಾ 2 ಕಾಸ್ ಅಲ್ಫಾ ಮೈನಸ್ ಸೈನ್ ಅಲ್ಫಾ ಪ್ಲಸ್ ಸೈನ್ ಅಲ್ಫಾ ಎರಡು ಆ್ಯಡ್ ಆದರೆ 0 ಆಗುತ್ತೆ. ಸೊ ಇಟ್ ಈಸ್ 0. ಸೈನ್ ಅಲ್ಫಾ ಪ್ಲಸ್ ಇಂಟು ಮೈನಸ್ ಮೈನಸ್ ಸೈನ್ ಅಲ್ಫಾ ಮೈನಸ್ ಸೈನ್ ಅಲ್ಫಾ ಅಂದರೆ 0. ಇನ್ನು ಕಾಸ್ ಅಲ್ಫಾ ಪ್ಲಸ್ ಕಾಸ್ ಅಲ್ಫಾ 2 cos alpha. Okay, it is equal to 1 0 0 1. ನೋಡಿ, ಕರೆಸ್ಪಾಂಡಿಂಗ್ ಎಲಿಮೆಂಟ್ಗಳು ಈಕ್ವಲ್ ಆಗಬೇಕಾಗಿತ್ತು. ಈ ಎರಡು ಎಲಿಮೆಂಟ್ಗಳು 0 0 ಇದೆ, ಈ ಎರಡು ಎಲಿಮೆಂಟ್ಗಳು ಕೂಡ 0 ಇದೆ. ಈಗ 2 cos alpha ಈಕ್ವಲ್ ಟು 1. ಇಲ್ಲಿ ಎಷ್ಟಿದೆ ಇಲ್ಲಿ ನೋಡಿ, 2 cos alpha ಇದು ಯಾವುದಕ್ಕೆ ಈಕ್ವೇಟ್ ಆಗಬೇಕು ಅಂತಂದರೆ 1ಗೆ ಈಕ್ವೇಟ್ ಆಗಬೇಕು. ಇಲ್ಲೂ ಅಷ್ಟೇ 2 cos alpha ಇದು ಈ 1ಗೆ ಈಕ್ವೇಟ್ ಆಗಬೇಕು. ಸೊ ಅಥವಾ ಯಾವುದಾದ್ರೂ ಒಂದು ಟರ್ಮ್ ತಗೊಂಡ್ರು ಆಯ್ತು. Since these two matrices are equal, we can equate the corresponding elements. Therefore, 2 cos alpha equal to 1. 2 cos alpha equal to 1 ಆಗೋದಾದರೆ cos alpha equal to ಏನಾಗುತ್ತೆ 1/2. So cos alpha equal to 1/2 ಆಗೋದಾದರೆ alpha will be equal to cos inverse of 1/2. So cos inverse of 1/2 ಅಂದರೆ ಅರ್ಥ ಏನು? For what value of alpha, cos will be equal to 1/2 ಅಂತ ಅರ್ಥ. ಸೊ ಕಾಸ್ನ ಯಾವ ಆ್ಯಂಗಲ್ಗೆ 1/2 ಬರುತ್ತೆ? ವಿ ನೋ ದಟ್ sin 30 cos 60 ಈಸ್ 1/2. ಸೊ ಕಾಸ್ 60 ಆಗಬೇಕು ಅಂತಂದರೆ ರೇಡಿಯನಲ್ಲಿ 60ನ π/3 ಅಂತ ಬರೀತೀವಿ. ದೇರ್ಫೋರ್ ಆಲ್ಫಾ ಈಸ್ ಈಕ್ವಲ್ ಟು π/3. ದೇರ್ಫೋರ್ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆಪ್ಷನ್.